ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಥಂಬ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲೂ ಅಟ್ರಾಕ್ಟಿವ್ ಆಗಿ ಮತ್ತು ಫಾಸ್ಟಾಗಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಬನ್ನಿ, ತಡ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಥಂಬ್ನೇಲ್ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ 3 ಅಪ್ಲಿಕೇಶನ್ಸ್ ಬೇಕಾಗುತ್ತೆ. ಆ 3 ಅಪ್ಲಿಕೇಶನ್ಸ್ ಯಾವುದಂತ ನೋಡೋಣ. ಮೊದಲಿಗೆ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರ್ಗೆ ಹೋಗಿ. ಓಕೆನಾ, ನಾನು ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ಲೇಸ್ಟೋರ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾನು ಪ್ಲೇಸ್ಟೋರ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ, ಪ್ಲೇಸ್ಟೋರ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಸರ್ಚ್ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿ ಆದಮೇಲೆ ನೀವು ಸರ್ಚ್ ಮಾಡುವಾಗ ಇಲ್ಲಿ ಸರ್ಚ್ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಸರ್ಚ್ ಮಾಡುವಾಗ ಏನು ಮಾಡಬೇಕು, ಇಲ್ಲಿ ನೀವು ಟೈಪ್ ಮಾಡಿ. ಮೊದಲನೇ ಅಪ್ಲಿಕೇಶನ್ ಬಂದುಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳಿಬಿಟ್ಟು. ಓಕೆನಾ, ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳಿಬಿಟ್ಟು ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡೋದು ಬಂದು ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಲಿಕ್ಕೆ. ಓಕೆನಾ, ಸೊ ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಇಮೇಜ್ ಸರ್ಚ್ ಮ್ಯಾನ್ ಅನ್ನೋದನ್ನು ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾಯಿದ್ದೀವಿ. ಓಕೆನಾ, ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಥವಾ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ತೋರಿಸ್ತಾ ಇದೆ ನನಗೆ. ಓಕೆನಾ, ಇದು ಮೊದಲನೇ ಅಪ್ಲಿಕೇಶನ್. ಓಕೆನಾ, ಸೊ ಎರಡನೇ ಅಪ್ಲಿಕೇಶನ್ ಬಂದುಬಿಟ್ಟು ಪಿಕ್ಸೆಲ್ ಆ್ಯಪ್ ಅಂತ ಹೇಳ್ಬಿಟ್ಟು, ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿ ಎರಡನೇ ಅಪ್ಲಿಕೇಶನ್. ಓಕೆನಾ, ಸೊ ಈ ಎರಡನೇ ಅಪ್ಲಿಕೇಶನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಥಂಬ್ನೇಲ್ನ ಎಡಿಟ್ ಮಾಡಬೇಕಲ್ವ. ಅಂದರೆ ನಮ್ಮ ಒಂದು ಶೋ ಅಥವಾ ನಮ್ಮ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಅದೊಂದು ಟೈಟಲ್ಲು, ಅದನ್ನು ಮತ್ತು ಅದರ ಒಂದು ಸೈಜು ಪ್ರತಿಯೊಂದನ್ನು ನೀವೇನಾದರೂ ಎಡಿಟ್ ಮಾಡಬೇಕು ಅಥವಾ ನಿಮ್ಮ ಟೆಕ್ಸ್ಟ್ ಏನು ಹಾಕಬೇಕು ಪ್ರತಿಯೊಂದನ್ನು ನಾವು ಪಿಕ್ಚರ್ ಎಡಿಟರ್ ಅಂತ ಇದೆ ಅಲ್ವಾ, ಇದರಲ್ಲಿ ನಾವು ಮಾಡ್ಬೋದಾಗಿದೆ. ಓಕೆನಾ, ಇದರಲ್ಲಿ ಮಾಡ್ಬೋದು. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಅಥವಾ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಥರ್ಡ್ ಆಪ್ಷನ್ ಬಂದುಬಿಟ್ಟು 1 ಮಿನಿಟ್. ಓಕೆ, ಸೊ ಥರ್ಡ್ ಆಪ್ಷನ್ ನಾನಿಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಪಿಕ್ಸ್ ಆರ್ಟ್ ಅಂತ ಬರುತ್ತೆ. ಓಕೆನಾ, ಪಿಕ್ಸ್ ಆರ್ಟ್ ಇದು ಥರ್ಡ್ ಅಪ್ಲಿಕೇಶನ್. ಓಕೆನಾ, ಸೊ ಥರ್ಡ್ ಅಪ್ಲಿಕೇಶನ್ ಐಕಾನ್ ನೋಡ್ಕೊಳ್ಳಿ, ಯಾಕಂದರೆ ಸುಮಾರು ಅಪ್ಲಿಕೇಶನ್ಸ್ ಬರುತ್ತೆ ವಿತ್ ದ ಸೇಮ್ ನೇಮ್. ಓಕೆನಾ, ಸೊ ಪಿಕ್ಸ್ ಆರ್ಟ್ ಅಂತ ನಾನು ಇನ್ನೊಂದು ಥರ್ಡ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನನಗೆ ಓಪನ್ ಅಂತ ಬರ್ತಾ ಇದೆ. ಸೊ ಪಿಕ್ಸ್ ಆರ್ಟ್ ಇಲ್ಲಿ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಪಿಕ್ಸ್ ಆರ್ಟಲ್ಲಿ ನೀವು ಸ್ಟಿಕ್ಕರ್ ಹಾಕೋ ಹಾಗಿದ್ರೆ ಅಥವಾ ನಿಮ್ಮ ಫೋಟೋಸ್ ಹಾಕೋ ಹಾಗಿದ್ರೆ ಅಥವಾ ನಿಮ್ಮ ವೀಡಿಯೋ ಅಥವಾ ಶಾರ್ಟ್ಸ್ ಅದು ಒಂದು ಪಿಕ್ಚರ್ ಹಾಕೋ ಹಾಗಿದ್ರೆ, ಸೊ ಆ ರೀತಿಯಾದ ಒಂದು ಪಿಕ್ಚರೈಸೇಷನ್ ಎಡಿಷನ್ನ ನೀವು ಇಲ್ಲಿ ಪಿಕ್ಸ್ ಆರ್ಟಲ್ಲಿ ಮಾಡಬಹುದು ಫ್ರೆಂಡ್ಸ್. ಓಕೆನಾ, ಸೊ ಈಗ ಈ ಎಲ್ಲ 3 ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಈಗ ಒಂದೊಂದೇ ಓಪನ್ ಮಾಡ್ತಾ ಅಪ್ಲಿಕೇಶನ್ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಹೇಗೆ ಥಂಬ್ನೇಲ್ ನೀವು ಕ್ರಿಯೇಟ್ ಮಾಡಬಹುದು ಅಂತ. ಓಕೆ, ಸೊ ಮೊದಲಿಗೆ ನಾವು ಓಪನ್ ಮಾಡ್ಕೊಳ್ಬೇಕಾಗಿರೋ ಅಂಥದ್ದು ಇಮೇಜ್ ಸರ್ಚ್. ಓಕೆನಾ, ಈ ಒಂದು ಅಪ್ಲಿಕೇಶನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಈ ಇಮೇಜ್ ಸರ್ಚ್ ಮ್ಯಾನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇದು ನಿಮ್ಮ ಥಂಬ್ನೇಲ್ ಬ್ಯಾಕ್ಗ್ರೌಂಡನ್ನ ಕ್ರಿಯೇಟ್ ಮಾಡಲಿಕ್ಕೆ. ಓಕೆನಾ, ಸೊ ನಾನಿಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಸುಮಾರು ಆಪ್ಷನ್ಸ್ ಬರ್ತಾ ಇದೆ. ಓಕೆನಾ, ಸೊ ಇಷ್ಟು ಆಪ್ಷನ್ಸ್ ಬರ್ತಾ ಇದೆಯಲ್ಲ, ವೈಡ್ ಆಪ್ಷನ್ಸ್ ಇದೆ. ಸೊ ನಿಮ್ಗೆ ಯಾವುದು ಬೇಕೋ ನಿಮ್ಮ ವೀಡಿಯೋಗೆ ಸೆಟ್ ಆಗುವಂಥ ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಯಾವುದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕುಕ್ಕಿಂಗ್ ವಿಡಿಯೋ ಅಂತ ಮಾಡಬೇಕು ಅಂತ ಆದರೆ ನಾನಿಲ್ಲಿ ಏನು ಮಾಡ್ತೀನಿ, ಯೂಟ್ಯೂಬ್ ಕುಕ್ಕಿಂಗ್. ಓಕೆನಾ, ಯೂಟ್ಯೂಬ್ ಕುಕ್ಕಿಂಗ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡ್ತಾಯಿದ್ದೀನಿ. ಓಕೆನಾ, ಸೊ ನೋಡಿ ಕುಕ್ಕಿಂಗ್ ಬ್ಯಾಕ್ಗ್ರೌಂಡ್ ಅಂತ ಸರ್ಚ್ ಮಾಡಿದ್ಮೇಲೆ ಸುಮಾರು ಬ್ಯಾಕ್ಗ್ರೌಂಡ್ಸ್ ಬರ್ತಾ ಇದೆ, ಥಂಬ್ನೇಲ್ ಬ್ಯಾಕ್ಗ್ರೌಂಡ್ಸ್. ಓಕೆನಾ, ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಇದೆಯಲ್ಲ ಮೇಲ್ಗಡೆ ಮಧ್ಯದಲ್ಲಿ ಮಿಡಲ್ ಒನ್, ಅದನ್ನು ನಾನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ಆದಮೇಲೆ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ಮತ್ತು ನಿಮ್ಗೆ ಇನ್ನೂ ಕೆಳಗಡೆ ಸುಮಾರು ಇದರಲ್ಲೇ ಸೇಮ್ ಪ್ಯಾಟ್ರನ್ನಲ್ಲೇ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ಯಾಕ್ಗ್ರೌಂಡ್ ಸಿಕ್ಕತ್ತೆ ನಿಮಗೆ. ಓಕೆನಾ, ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಒಂದು ವೀಡಿಯೋಗೆ ತಕ್ಕಂತೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಸೊ ಇಲ್ಲಿ ಬಂದಾಗ ನಿಮಗೆ 3 ಆಪ್ಷನ್ಸ್ ಇದೆ. ಮೊದಲನೇ ಆಪ್ಷನ್ಸ್ ಬಂದು ಡೌನ್ಲೋಡ್. ಓಕೆನಾ, ಇದು ಬಂದು ಶೇರ್. ಓಕೆನಾ, ಇಲ್ಲಿ 3 ಡಾಟ್ಸ್ ಇದೆ ಅಲ್ಲ, 3 ಡಾಟ್ಸ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮೊದಲನೇ ಆಪ್ಷನ್ ಬಂದು ನೋಡಿ ಓಪನ್ ಇನ್ ಬ್ರೌಸರ್. ಸೊ ಏನಿಲ್ಲ ಓಪನ್ ಆಗಿರುತ್ತಲ್ಲ ಬ್ಯಾಕ್ಗ್ರೌಂಡು, ಇದು ನಿಮಗೆ ಬ್ರೌಸರಲ್ಲಿ ಲೈಕ್ ಕ್ರೋಮೋ ಅಥವಾ
ಎಡ್ಜು ಆ ಥರ ಒಂದು ಬ್ರೌಸರಲ್ಲಿ ಓಪನ್ ಆಗ್ತದೆ. ಓಕೆನಾ. ಸೆಕೆಂಡ್ ಆಪ್ಷನ್ ಬಂದು ಸೆಟ್ ಆ್ಯಸ್ ವಾಲ್ಪೇಪರ್. ಸೊ ಏನು ಇಲ್ಲಿ ನಿಮಗೆ ಬ್ಯಾನರ್ ಕಾಣ್ತಾ ಇದೆ ಅಥವಾ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದೆ, ಅದು ನಿಮ್ಮ ಮೊಬೈಲ್ನ ವಾಲ್ಪೇಪರಾಗಿ ಕೂಡ ನೀವು ಯೂಸ್ ಮಾಡಬಹುದು. ಓಕೆ. ಸೊ ಈಗ ನನಗೆ ಬೇಕಾಗಿರೋ ಅಂಥದ್ದು ಡೌನ್ಲೋಡ್ ಅಲ್ವಾ. ಸೊ ಹಾಗಾಗಿ ನಾನು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಡೌನ್ಲೋಡ್ ಕಂಪ್ಲೀಟ್ ಅಂತ ಬರ್ತಾ ಇದೆ. ಓಕೆನಾ. ಸೊ ಈಗ ಈ ಒಂದು ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿ ಆದಮೇಲೆ ಸೇಮ್ ಬ್ಯಾನರ್ ಅಥವಾ ಸೇಮ್ ಬ್ಯಾಕ್ಗ್ರೌಂಡ್, ತಮ್ಮನೇಲಿ ಬ್ಯಾಕ್ಗ್ರೌಂಡು ಗ್ಯಾಲರಿಯಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಓಕೆನಾ. ಸೊ ಈಗ ನಾವು ಸೆಕೆಂಡ್ ಅಪ್ಲಿಕೇಶನ್ ಇದೆ ಅಲ್ವಾ, ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪಿಕ್ಸೆಲ್ ಲ್ಯಾಬ್ ಇಲ್ಲಿದೆ ಅಲ್ವಾ, ಪಿಕ್ಸೆಲ್ ಲ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇದು ಸೆಕೆಂಡ್ ಆಪ್ಷನ್, ಸೆಕೆಂಡ್ ಅಪ್ಲಿಕೇಶನ್. ಓಕೆನಾ. ಸೊ ಇದು ಹಳೇದಿದೆ, ನಾನು ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಇಲ್ಲಿಗೆ ಬಂದ ಮೇಲೆ ಲೆಟ್ ಮಿ ರಿಮೂವ್ ಆಲ್ ದಿಸ್. ಓಕೆನಾ. ರಿಮೂವ್ ಮಾಡಬೇಕು ಫಸ್ಟ್ ಇದೆಲ್ಲನೂ. ಓಕೆ, ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ಬಟನ್ಸ್ ಇದೆ ಅಲ್ವಾ ಮೇಲ್ಗಡೆ. ಸೊ 3 ಬಟನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಈ 3 ಬಟನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಸೊ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಯೂಸ್ ಇಮೇಜ್ ಫ್ರಮ್ ಗ್ಯಾಲರಿ. ಓಕೆನಾ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೀವೇನು ಬ್ಯಾಕ್ಗ್ರೌಂಡು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಓಕೆನಾ, ಇಮೇಜ್ ಸರ್ಚ್ ಮೇಲಿಂದ ಅದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆನಾ. ಸೊ ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತೋರಿಸುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ನೋಡಿದಾಗ ನಿಮಗೆ ಬೇಕಾಗಿರೋವಂಥ ಸೈಜ್ಗಳಲ್ಲಿ ನೀವು ತಮ್ಮನೆಲ್ಲ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಬೇಕಾಗಿರೋಂಥ ಬ್ಯಾಕ್ಗ್ರೌಂಡ್ ಸೈಜಸ್ನ ತೋರಿಸ್ತಾ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ವಿಡಿಯೋ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ರೈಟ್ ಬಟನ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಮತ್ತು ಇನ್ನೊಂದು ಮೇಲ್ಗಡೆ ನೋಡ್ಬೋದು, ಇದೆಷ್ಟು ಪಿಕ್ಸೆಲ್ ಇದೆ ಅಂತ ಕೂಡ ತೋರಿಸ್ತಾ ಇದೆ ಫ್ರೆಂಡಲ್ಲಿ. ಓಕೆನಾ. ಸೊ ನನಗೆ ಈಗ ತೋರಿಸ್ತಾ ಇರೋ ಒಂದು ಸೈಜಲ್ಲಿ ನನಗೆ ಸಾಕಾಗ್ತದೆ. ಹಾಗಾಗಿ ನಾನು ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಓಕೆನಾ. ನೋಡಿ, ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಬೇಕಾಗಿರೋಂಥ ಒಂದು ಸೈಜಲ್ಲಿ ನಮಗೆ ಬ್ಯಾಕ್ಗ್ರೌಂಡು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್. ಸೊ ಇಲ್ಲಿ ನಾವೀಗ ನಮ್ಮ ಟೆಕ್ಸ್ಟ್ನ ಬರೀಬೇಕು. ಓಕೆನಾ. ಅಂದರೆ ನಮ್ಮ ತಮ್ನೇಲ್ನ ಟೈಟಲ್ನ ಹಾಕಬೇಕು ನಾವಿಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ಲಸ್ ಬಟನ್ ತೋರಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ನೋಡಿ, ಟೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ 2 ಆಪ್ಷನ್ ಬರುತ್ತೆ, ಒಂದು ಪೆನ್ ಐಕಾನ್, ಇನ್ನೊಂದು ಡಿಲೀಟ್ ಐಕಾನ್. ಓಕೆನಾ. ನಾನು ಪೆನ್ ಐಕಾನ್ಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಪೆನ್ ಐಕಾನ್ ಕ್ಲಿಕ್ ಮಾಡಿ ಪುನಃ ಇಲ್ಲಿ ಪೆನ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ನಿಮ್ಮ ಒಂದು ತಮ್ನೇಲ್ ಟೈಟಲ್ನ ಹಾಕೋಬಹುದು. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕುಕ್ಕಿಂಗ್ ರೆಸಿಪೀಸ್ ಅಂತ ಹಾಕ್ತೇನೆ. ಓಕೆನಾ. ಕುಕ್ಕಿಂಗ್ ರೆಸಿಪೀಸ್ ಅಂತ ಹಾಕ್ತೇನೆ. ಓಕೆನಾ. ಕುಕ್ಕಿಂಗ್ ರೆಸಿಪೀಸ್ ಅಂತ ಹಾಕಿದ್ಮೇಲೆ ಇದು ನೋಡಿ, ಈಗ ಸ್ಮಾಲ್ ಲೆಟರ್ಸಲ್ಲಿದೆ ಅಲ್ವಾ. ಸೊ ಇಲ್ಲಿ ಪಕ್ಕದಲ್ಲಿ ಇರೋಂಥ TT ಅನ್ನು ಕ್ಲಿಕ್ ಮಾಡಿದ್ರೆ ಇದು ಕ್ಯಾಪಿಟಲ್ ಲೆಟರ್ ಆಗುತ್ತೆ. ನೋಡಿ, ಕ್ಲಿಕ್ ಮಾಡ್ತೀನಿ, ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಇನ್ ಕೇಸ್ ನಿಮಗೆ ಕ್ಯಾಪಿಟಲ್ ಲೆಟರ್ ಬೇಡ, ಸ್ಮಾಲ್ ಲೆಟರಲ್ಲೇ ಬೇಕು ಅಂತ ಹೇಳಿದ್ರೆ ನೀವು ಪುನಃ TT ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಅದು ಸ್ಮಾಲ್ ಲೆಟರಲ್ಲಿ ಹೋಗ್ತದೆ ಈ ರೀತಿಯಾಗಿ. ಓಕೆನಾ. ಸೊ ನನಗೆ ಈಗ ತೋರಿಸ್ತಾ ಇರೋವಂಥ ಒಂದು ಟೈಟಲ್ ಸಾಕಾಗ್ತದೆ. ಹಾಗಾಗಿ ನಾನಿಲ್ಲಿ ಓಕೆ ಅನ್ನೋದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಮೂವ್ ಮಾಡ್ಬೋದು. ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಎಲ್ಲ ಮಾಡ್ಬೋದು ಇದರಲ್ಲಿ. ಓಕೆನಾ. ಓಕೆ. ಸೊ ಈ ರೀತಿಯಾಗಿ ಆಯ್ತು. ಈಗ ಕುಕ್ಕಿಂಗ್ ರೆಸಿಪೀಸ್ ಅಂತ ನಾನು ಇದು ಮಾಡಿದೆ. ಬಟ್ ಅದು ಫಾಂಟು, ಕಲರು, ಬ್ಯಾಕ್ಗ್ರೌಂಡೆಲ್ಲ ಹೇಗೆ ಚೆಕ್ ಮಾಡೋದು, ಚೇಂಜ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ನೀವು ಎ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಸುಮಾರು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಷ್ಟು ಆಪ್ಷನ್ಸ್ ಎಲ್ಲ ಬರ್ತಾ ಹೋಗ್ತದೆ ಇಲ್ಲಿ. ಓಕೆನಾ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ ಸೈಜ್ ಚೇಂಜ್ ಮಾಡಬೇಕು ಅಂದರೆ TT ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಕಲರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಈ ಕಲರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಸೈಜ್ ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಸೈಜ್ ಅಷ್ಟು ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಓಕೆನಾ. ನಿಮ್ಗೆ ಈ ಸೈಜ್ ಓಕೆ ಅಂತ ಆದಮೇಲೆ ನೀವು ಇಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಈಗ ನೋಡಿ, ನಾನು ಇದಕ್ಕೆ ಕಲರ್ ಹಾಕಬೇಕು ಅಂದರೆ ಈ ಒಂದು ಕುಕ್ಕಿಂಗ್ ರೆಸಿಪೀಸ್ ಅಂತ ಲೆಟರ್ಸ್ ಇದೆಯಲ್ಲ, ಅದು ಯಾವ ಕಲರ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕಲರ್ ಆಪ್ಷನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟೊಂದು ಆಪ್ಷನ್ಸ್ ಬರ್ತಾ ಇದೆ. ನಾನು ಈಗ ಸುಮ್ಮನೆ ಜಸ್ಟ್ ಲೈಕ್ ತೋರಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಓಕೆ. ಈಗ ನೀವು ರೈಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ, ಇದು ನಿಮ್ಗೆ ಓಕೆ ಆಗಿದ್ರೆ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಇದನ್ನು
ಇದು ಯಾವ ರೀತಿ ಫಾಂಟ್ ಬೇಕು ಅನ್ನೋದಕ್ಕೆ ಇಲ್ಲಿ ಎ ಬಿ ಫಾಂಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎ ಬಿ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎ ಬಿ ಫಾಂಟ್ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಆರ್ಮ್ ರೆಸ್ಲರ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ಅದ್ರ ಪ್ರಿವ್ಯೂ ಬಂದು ಇಲ್ಲಿ ಮೇಲ್ಗಡೆ ತೋರಿಸುತ್ತೆ. ನಿಮಗೆ ಓಕೆ ಆದರೆ ಕೆಳಗಡೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನೀಗ ಆರ್ಮ್ ರೆಸ್ಲರ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ನೋಡಿ ಪ್ರಿವ್ಯೂ ತೋರಿಸ್ತಾ ಇದೆ ಇಲ್ಲಿ. ದಿಸ್ ಇಸ್ ಫೈನ್. ಓಕೆನಾ. ಹಾಗಾಗಿ ನಾನು ಇದನ್ನು ಓಕೆ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಓಕೆನಾ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಈಗ ಕಾಣಿಸ್ತಾ ಇದೆ ಆಯ್ತಲ್ವ. ಸೊ ನಾನೀಗ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಬರುತ್ತೆ ನೋಡಿ. ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಓಕೆ ಸಾರಿ, ಈ ಕಡೆ ಇದೆ ನೋಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇದೆ ಅಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಎನೇಬಲ್ ಮಾಡಿ ಇದನ್ನು. ಕಲರ್ಸ್ ಅಥವಾ ಗ್ರೇಡಿಯೆಂಟ್ಸ್ ಎರಡು ಸಿಕ್ಕತ್ತೆ. ವಿಚ್ ಎವರ್ ಯು ಲೈಕ್ ಅದಕ್ಕೆ ಹೋಗಬಹುದು ನೀವು. ಓಕೆನಾ. ಸೊ ನಾನಿಲ್ಲಿ ಸ್ವಲ್ಪ ಲೈಟ್ ಆಗಿರೋವಂಥದ್ದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೆ ನೋಡಿ. ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು. ಇದು ಓಕೆ ಅಂತ ಆದರೆ ಇಲ್ಲಿ ರೈಟ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಕುಕ್ಕಿಂಗ್ ರೆಸಿಪೀಸ್ ಅಂತ ಒಂದು ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಈಗ ಸೆಟ್ ಆಗಿದೆ. ಓಕೆನಾ. ಸೊ ಈಗ ಏನು ಮಾಡಬೇಕು ಅಂದರೆ ಇಷ್ಟು ನಿಮಗೆಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ನೀವು ಇಲ್ಲಿ 3 ಬಟನ್ಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬಹುದು. ಓಕೆನಾ. ಸೊ ನಾನೀಗ 3 ಬಟನ್ಸ್ ಕ್ಲಿಕ್ ಮಾಡ್ತಾಯಿದ್ದೇನೆ. ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆಯಲ್ಲ, ಎಕ್ಸ್ಪೋರ್ಟ್ ಇಮೇಜ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾವು ಒಂದು ಏನು ಮಾಡಿರ್ತೀವಿ ಥಂಬ್ನೇಲು ಅದು ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಇಮೇಜ್ ನೋಡಿ, ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆ ಅಲ್ಲ, ಸೇವ್ ಟು ಗ್ಯಾಲರಿ. ಓಕೆ. ಸೊ ಅದೀಗ ಸೇವ್ ಆಗುತ್ತೆ. ಓಕೆನಾ. ಸೊ ಇದು ಆಟೋಮೆಟಿಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈಗ ಅದು ಸೇವ್ ಆಗಿರುತ್ತೆ ನಿಮಗೆ. ಓಕೆನಾ. ಸೊ ಇನ್ನೂ ನಿಮಗೆ ಸುಮಾರು ಆಪ್ಷನ್ಸ್ ಸಿಗುತ್ತೆ ಫ್ರೆಂಡ್. ಇಲ್ಲಿ ನೀವು ನೋಡ್ಕೋಬಹುದು. ಓಕೆನಾ. ನೀವು ಯೂಸ್ ಮಾಡ್ತಾ ಹೋದರೆ ನಿಮ್ಗೆ ಅದು ಗೊತ್ತಾಗುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ಓಕೆನಾ. ನೋಡಿ ಸುಮಾರು ಆಪ್ಷನ್ಸ್ ಇದೆ ಎಲ್ಲನೂ ನೀವು ಯೂಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್. ಸೊ ಹೀಗೆ ನಾವು ಪಿಕ್ಸೆಲ್ ಲ್ಯಾಬಲ್ಲಿ ನಮಗೆ ಬೇಕಾಗಿರೋವಂಥ ಥಂಬ್ನೇಲ್ನ ಎಡಿಟ್ ಮಾಡಬಹುದು. ಅಂದರೆ ನಮಗೆ ಬೇಕಾಗಿರೋ ಟೆಕ್ಸ್ಟ್ ಆ್ಯಡ್ ಮಾಡಬಹುದು. ಓಕೆನಾ. ಆ ರೀತಿಯಾಗಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಥಂಬ್ನೇಲಲ್ಲಿ ಹಾಕಬಹುದು. ಓಕೆ. ಸೊ ಇಷ್ಟು ನಾವು ಪಿಕ್ಸೆಲ್ ಲ್ಯಾಬಲ್ಲಿ ಮಾಡಬೇಕಾಗಿರುವಂಥ ಕೆಲಸ. ಈಗ ಥರ್ಡ್ ಅಪ್ಲಿಕೇಶನ್ ಬಂದುಬಿಟ್ಟು ಪಿಕ್ಸ್ ಆರ್ಟ್. ಅಲ್ಲಿ ಹೋಗೋಣ ಬನ್ನಿ ಈಗ. ಸೊ ನಾನೀಗ ಪಿಕ್ಸ್ ಆರ್ಟ್ನ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಪ್ಲಿಕೇಶನ್ ನೋಡಿ, ಪಿಕ್ಸ್ ಆರ್ಟ್ ಇದು. ಸೊ ಪಿಕ್ಸ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಿಕ್ಸ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀವಿ ನೋಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಓಕೆನಾ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಎಡಿಟ್ ಎ ಫೋಟೋ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಎ ಫೋಟೋ. ಸೊ ಅದೇನು ಮಾಡುತ್ತೆ, ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಓಕೆನಾ. ನಿಮ್ಮ ಗ್ಯಾಲರಿಗೆ ಹೋಗುತ್ತೆ ನೋಡಿ. ಇಲ್ಲಿ ನಾವು ಎಡಿಟ್ ಮಾಡಿರುವಂಥ ಥಂಬ್ನೇಲ್. ಓಕೆನಾ. ಇದ್ರಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಎಡಿಟ್ ಮಾಡಿದ್ವಲ್ಲ ಅದು ಇಲ್ಲಿ ಬಂದಿದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಈ ರೀತಿಯಾಗಿ ಡಿಸ್ಪ್ಲೇ ಆಗಿದೆ. ಓಕೆನಾ. ಸೊ ಇಲ್ಲಿ ಕೂಡ ನೀವು ಕೆಳಗಡೆ ನೋಡಬಹುದು ಸುಮಾರು ಆಪ್ಷನ್ಸ್ ಇರುತ್ತೆ. ಓಕೆನಾ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಮ ಥಂಬ್ನೇಲ್ಗೆ ನೀವು ಏನು ಹಾಕಬೇಕಂತ ಇಷ್ಟಪಡ್ತೀರೋ ಅದೆಲ್ಲ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಮೊದಲಿಗೆ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಸ್ಟಿಕ್ಕರ್ಸ್ ಅಂತ ಇದೆ ಅಲ್ಲ, ಇಲ್ಲಿ ಸ್ಟಿಕ್ಕರ್ಸ್ಗೆ ಹೋಗ್ತೀನಿ. ಓಕೆನಾ. ಸ್ಟಿಕ್ಕರ್ಸ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಸ್ಟಿಕ್ಕರ್ಸ್ ಕ್ಲಿಕ್ ಮಾಡಿ ಈಗ ನಿಮ್ಮ ರೆಸಿಪೀಸ್ ಅಲ್ವಾ, ಕುಕ್ಕಿಂಗ್ ರೆಸಿಪಿ ಆ ಥರ ಏನಾದರೂ ಒಂದು ಮಾಡಿಕೊಂಡು ನಾನಿಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋವಂತಹ ಕೆಲವೊಂದು ಸ್ಟಿಕ್ಕರ್ಸ್ನ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ. ಓಕೆನಾ. ಸೊ ಜಸ್ಟ್ ಲೈಕ್ ದಟ್ ಒಂದು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ. ಓಕೆ. ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ. ಈ ಥರ ಇಂಥ ಇಮೇಜ್ ಬರ್ತಾಯಿದೆ. ಓಕೆನಾ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬಹುದು. ದೊಡ್ಡದು ಮಾಡಬಹುದು, ಚಿಕ್ಕದು ಮಾಡಬಹುದು. ಎಲ್ಲ ರೀತಿಯ ಆಪ್ಷನ್ಸ್ಗಳು ಕೂಡ ಸಿಕ್ಕತ್ತೆ ಇದರಲ್ಲಿ. ಓಕೆನಾ. ನೆಕ್ಸ್ಟು ನೀವು ಏನಾದರೂ ನಿಮ್ಮ ಫೋಟೋಸ್ ಆ್ಯಡ್ ಮಾಡಬೇಕು ಅಥವಾ ಇನ್ನು ಸ್ಟಿಕ್ಕರ್ಸಲ್ಲೇ ನೀವು ಬ್ಯಾನರ್ ಹಾಕಬೇಕು ಏನಾದರೂ ಒಂದು ಅಂತ ಹೇಳಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರೈಬ್ ಬ್ಯಾನರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅದಕ್ಕೆಲ್ಲ ಬ್ಯಾನರ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಇದು ಅಲ್ಲಿ ಸುಮಾರು ಆಪ್ಷನ್ ಸಿಕ್ಕತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಹಾಕಬಹುದು. ಓಕೆನಾ. ಸೊ ನೋಡಿ ಈ ಬ್ಯಾನರ್ಗೆ ನಾನೇನು ಏನಾದರೂ ಎಕ್ಸ್ಟ್ರಾ ಎಫೆಕ್ಟ್ ಕೊಡಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಬಾರ್ಡರ್ಗೆ ಹೋಗ್ತೀನಿ. ಬಾರ್ಡರ್ಗೆ ಹೋಗ್ಬಿಟ್ಟು ಈ ಥರ ಸೆಲೆಕ್ಟ್ ಮಾಡ್ತಾ ಹೋದರೆ ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಎಫೆಕ್ಟ್ ಕೊಡ್ತಾ ಹೋಗುತ್ತೆ ಅದು. ಓಕೆನಾ. ಕಾಣಿಸ್ತಾ ಇದೆ ಅಲ್ಲ ಈ ರೀತಿಯಾಗಿ. ಓಕೆನಾ. ಇನ್ ಕೇಸ್ ನೀವು ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ನೋಡಿ ಇಲ್ಲಿ ಫೋಟೋ ಅಂತ ಆಪ್ಷನ್ ಇದೆ, ಆ್ಯಡ್ ಫೋಟೋ ಅಂತ ಆಪ್ಷನ್ ಇದೆ. ಓಕೆನಾ. ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಬೇಕು. ಆ್ಯಡ್ ಫೋಟೋ ಕ್ಲಿಕ್ ಮಾಡಿದ್ರೆ ನೀವು ಅದು ಗ್ಯಾಲರಿಗೆ ತೋರಿಸುತ್ತೆ. ಸೊ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ನೋಡಿ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ. ಈ ರೀತಿಯಾಗಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಫೋಟೋ ಕ್ರಾಪ್ ಮಾಡೋಕ್ಕೆ ಕೂಡ ಆಪ್ಷನ್ಸ್ ಇದೆ ಇಲ್ಲಿ ನೋಡಿ. ಕ್ರಾಪಿಂಗ್ ಆಪ್ಷನ್ ಇದೆ. ಬಟ್ ಇದು ನಾನು ಕ್ರಾಪ್ ಮಾಡೋದಿಲ್ಲ, ಆಲ್ರೆಡಿ ಕ್ರಾಪ್ ಆಗಿದೆ ಅದು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಕಟ್ ಔಟ್ ಅಂತ ಹೇಳ್ಬಿಟ್ಟು, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಟ್ಔಟ್. ಓಕೆನಾ. ಸೊ ನಾನು ಕಟ್ಔಟ್ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ಔಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಪರ್ಸನ್ ಕ್ಲಿಕ್ ಮಾಡಿಕೊಂಡು ಓಕೆನಾ, ಪರ್ಸನ್ ಕ್ಲಿಕ್ ಮಾಡ್ಕೊಳ್ಳಿ.
ಪರ್ಸನ್ ನೋಡಿ ಈಗ ಈ ರೀತಿಯಾಗಿ ಬರುತ್ತೆ. ಈಗೇನು ಮಾಡಬೇಕು, ಎರೇಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎರೇಸ್ ಕ್ಲಿಕ್ ಮಾಡಿಕೊಂಡು ನೀವು ಸೈಡಲ್ಲಿ ಪರ್ಸನ್ ಸೆಲೆಕ್ಟ್ ಮಾಡಿಕೊಂಡು ಎರೇಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಎರೇಸ್ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಮೇಲ್ಗಡೆ ಎಲ್ಲ ಇದು ಮಾಡ್ಕೊಳ್ಳಿ. ಓಕೆನಾ. ಸೊ ಈಗ ನೀವು ಇಲ್ಲಿ ಓಕೆ ಅನ್ನೋ ಆಪ್ಷನ್ ಇದೆ ಅಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆನಾ. ಸೊ ಈಗ ನಮ್ಮ ಫೋಟೋ ರೆಡಿಯಾಗಿದೆ ಮತ್ತು ನಮ್ಮ ತಮ್ನೇಲ್ ಕೂಡ ರೆಡಿಯಾಗಿದೆ. ಓಕೆನಾ. ಸೊ ನಿಮ್ಗೆ ಈಗ ನೋಡಿ ಸುಮಾರು ಆಪ್ಷನ್ಸ್ ಬರುತ್ತೆ ಕೆಳಗಡೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ನೀವು ಒನ್ಸ್ ಯೂಸ್ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಆಯಿತಾ. ಒಂದೊಂದೇ ನೀವು ನಿಮ್ಮ ತಮ್ನೇಲಿಗೆ ಬೇಕಾಗಿರುವಂಥ ಟೂಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನೋಡಿ ಆಪ್ಷನ್ಸ್ ಎಲ್ಲ ಸುಮಾರಿದೆ, ಆ ಆಪ್ಷನ್ಸ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ನಮಗೆ ಬೇಕಾಗಿರುವಂಥ ಅಟ್ರಾಕ್ಟಿವ್ ಮತ್ತು ಎಫೆಕ್ಟಿವ್ ತಮ್ನೇಲ್ನ ಕ್ರಿಯೇಟ್ ಮಾಡಬಹುದು. ಓಕೆನಾ. ಸೊ ಇಷ್ಟು ಕ್ರಿಯೇಟ್ ಮಾಡಿದ್ಮೇಲೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆ. ಓಕೆನಾ. ಮತ್ತು ಶೇರ್ ಆಪ್ಷನ್ ಕೂಡ ಇದೆ. ಸೊ ಯೂಶ್ವಲಿ ನಾನೇನು ಮಾಡ್ತೀನಿ, ನಾನು ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಸೊ ದಟ್ ಅದು ಬಂದು ನನ್ನ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ಸೊ ಈಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ಟು ಫೋಟೋ ಗ್ಯಾಲರಿ ಅಂತ ಬಂತು ಅಲ್ವಾ. ಸೊ ಈ ಒಂದು ತಮ್ನೇಲ್ ಈಗ ನನ್ನ ಗ್ಯಾಲರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾನು ಯೂಸ್ ಮಾಡ್ಕೋಬೋದು, ನನ್ನ ಒಂದು ವೀಡಿಯೋಸ್ಗೆ, ಕುಕ್ಕಿಂಗ್ ರೆಸಿಪೀಸ್ಗೆಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಆ ರೀತಿಯಾಗಿ ನಿಮಗೆ ಬೇಕಾಗಿರುವಂಥ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಎಫೆಕ್ಟಿವ್ ಆಗಿರುವಂತಹ ಮತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂತಹ ತಮ್ನೇಲ್ನ ಕ್ರಿಯೇಟ್ ಮಾಡಬಹುದು. ಓಕೆನಾ. ಸೊ ಫ್ರೆಂಡ್ಸ್, ಹೋಪ್ಫುಲಿ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್.